ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೆರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 114ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಛೀ, ಇದು ಒಂದು ಬಾಳ ಇಂಥ ನಾಚಿಕೇಡಿ ಬದುಕೋಕು ಒಂದು ನೀತಿನ? ಹೆಣ್ಣು ಕುಲಕ್ಕೆ ಒಂದು ಕಳಂಕ. ಮರ್ಯಾದೆ ಇರೋ ಯಾವ ಹೆಣ್ಣಾದ್ರೂ ಈ ರೀತಿ ಬಾಳೋಲ್ಲಮ್ಮ. ಇದೇ ಪರಿಸ್ಥಿತಿಲಿ ನಾನೇನಾದ್ರು ಇದ್ರೆ ನೇಣ್ ಹಾಕೊಂಡ್ ಪ್ರಾಣ ಬಿಡ್ತಾ ಇದ್ನೆ ಹೊತ್ತು ಈ ತರ ಬಂಡವಾಳ ಬದುಕ್ತಾ ಇರ್ಲಿಲ್ಲ. ಒಂದಿಷ್ಟು ಹೆಂಗಳೆಯರ ಜೊತೆ ಕುಳಿತು ಹೇಳುತ್ತಿದ್ದಳು ಶಾಂತ. ಎಷ್ಟೇ ಒಳ್ಳೆ ಚೇತನವಾದರೂ ಅದನ್ನು ವಿರೋಧಿಸುವವರು ಇದ್ದೇ ಇರ್ತಾರಲ್ವೇ. ಊರಿನಲ್ಲಿ ಓಡಾಡಿಕೊಂಡಿರುವ ಹಂದಿಗಳ ಹಾಗೆಯೇ ಜಾನಕಿಯನ್ನು ವಿರೋಧಿಸುವ, ಅವಳ ಒಳ್ಳೆಯ ಗುಣ ಕಂಡು ಹೊಟ್ಟೆ ಕಿಚ್ಚುಪಡುವ ಒಂದಿಷ್ಟು ಹೆಂಗಳೆಯರು ಶಾಂತಾಳಿಗೆ ಆತ್ಮೀಯರಾಗಿದ್ದರು. ಯಾರ ಬಗ್ಗೆ ಹೇಳ್ತಿದ್ಯಾ ಶಾಂತ? ಕೈಲಿದ್ದ ಹತ್ತಿ ಸರಳನ್ನು ಹಸನು ಮಾಡುತ್ತಾ ಕೇಳಿದರು ಗೋದುಬಾಯಿ. ಇನ್ಯಾರ ಬಗ್ಗೆ ಗೋದುಬಾಯಿ? ಶಾಂತಕ್ಕನ್ ಸಂಸಾರದವ್ರೆ. ಅದೇ ಆ ಜಾನ್ಕಿ, ಅವಳ ಬಗ್ಗೆನೆ ಈ ಮಾತು. ಕೈ ಬಾಯಿ ತಿರುಗಿಸುತ್ತಾ ಹೇಳಿದರು ಚಂಪಾವತಿ. ಹಾಯ್, ನಾನು ಕೇಳಿದ್ನವ್ವ, ಅದೇನ್ ನಾಚಿಕ್ಕೇಡು ಅಂತೀನಿ. ಇವಳು ಬೇಡ ಅಂತ ಬಿಟ್ಟು ಹೋಗಿ ಇಷ್ಟು ವರ್ಷ ಇನ್ನೊಬ್ಳ ಜೊತೆ ಸಂಸಾರ ಮಾಡ್ದನ್ ಜೊತೆ ಮತ್ತೀ ಜಾನ್ಕಿ ಸಂಸಾರ ಮಾಡಕ್ ಹೊಂಟಾಳಂತೆ. ಗೋದುಬಾಯಿ ನಿಧಾನವಾಗಿಯೇ ಹೇಳಿದರು. ಹೌದು ಗೋದುಬಾಯಿ, ದಿನ ಅವನಿಗೆ ಔಷಧಿ ಕೊಡೋದೇನು, ಅವನ್ ಕೈ ಹಿಡಿದ್ ನಡ್ಸೋದೇನು, ದೇವಸ್ಥಾನದಾಗೆ ಸಂಸಾರ ಶುರು ಮಾಡ್ಬಿಟ್ಟಿದಾಳೋ ಏನೋ. ಶಾಂತಕ್ಕ ನೋಡ್ರಿ, ಸದ್ಯಕ್ಕೆ ಬಾಣಂತನ ಮಾಡ್ಬೇಕೋ ಏನೋ ನಿಮ್ನ ಆದ್ನಿದು. ಕಿಸಕ್ಕನೆ ನಕ್ಕಳು ಚಂಪಾವತಿ. ತಮ್ಮ ಅಸಹ್ಯವಾದ ಮಾತುಗಳಿಗೆ ತಾವೇ ನಕ್ಕರು ಆ ಹೆಂಗಸರು. ಅಯ್ಯೋ, ಇನ್ನೂ ಈ ಪಾಪಿ ಕಣ್ಣುಗಳಿಂದ ಇನ್ನೇನೇನ್ ನೋಡ್ಬೇಕೋ ಏನೋ, ಇನ್ನೂ ಏನೇನ್ ಕೇಳ್ಬೇಕಾಗಿದ್ಯೋ ಏನೋ. ನಮ್ಮತ್ತೆ ಪುಣ್ಯಾತ್ ಕಿತ್ತಿ ಈ ಅನಾಚಾರ ಎಲ್ಲ ನೋಡೋದಕ್ ಮುಂಚೆನೆ ವೈಕುಂಠ ಸೇರ್ಕೊಂಡ್ರು. ಈಗೇನಾದ್ರೂ ಅವ್ರಿದ್ದಿದ್ರೆ ನಾಲ್ಗೆ ಹಿರ್ಕೊಂಡ್ ಜಿಗವ ಬಿಡ್ತಿದ್ರು. ನಮ್ ಹಣೆ ಬರ, ನಾವಿಂಥದ್ದೆಲ್ಲ ನೋಡ್ಬೇಕಾಗಿದೆ ಎನ್ನುತ್ತಾ ಸೆರಗು ಕಣ್ಣಿಗೆ ಹಚ್ಚಿದರು ಶಾಂತ. ಶೋ, ನಿಧಾನಕ್ ಮಾತಾಡ್ರಿ ಮಾರಾಯ್ತೀರಾ. ಈ ಶಾಂತನ ಓರ್ಗಿತ್ತಿ ಭಾಮ ಇಲ್ಲೇ ಹೋಗ್ತಾ ಇದ್ದಾಳೆ. ನೆರೆದ ಮಹಿಳಾ ಮಣಿಗಳಲ್ಲಿ ಒಬ್ಬಳು ಎಲ್ಲರನ್ನೂ ಸುಮ್ಮನಿರಿಸುವ ವ್ಯರ್ಥ ಪ್ರಯತ್ನ ಮಾಡಿದಳು. ಅಯ್ಯ ಹೋಗ್ಲಿ ಬಿಡು, ನಂಗೇನೋ ಅವಳೆದ್ರಿಗೆ ಮಾತಾಡೋಕ್ ಭಯ ಏನೋ. ಅವಳು ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡು, ನಾವೇನ್ ಇಲ್ಲದ್ ಮಾತಾಡ್ತಾ ಇದೀವಾ? ಇರೋದಂತಾನೆ ಹೇಳ್ತಿರೋದು. ನಮ್ಮ ಮಾತ್ ಕೇಳಿದ್ಮೇಲಾದ್ರೂ ಜಾನ್ಕಿ ಹಾಕೋ ತಾಳಕ್ಕೆ ಗೆಜ್ಜೆ ಕಟ್ಕೊಂಡ್ ಕುಣಿತಾ ಇದಾರಲ್ಲ ಇವಳು ಮನೆಯವರು, ಅವ್ರಿಗೆಲ್ಲ ಬುದ್ಧಿ ಹೇಳಿ ಇವಳು ಹೋಗಿ, ಮೂತಿ ಮುರಿದು ಹೇಳಿದರು ಶಾಂತ. ಭಾಮ ಅವರ ಕಿವಿಗೆ ಎಲ್ಲಾ ಮಾತು ಬಿದ್ದು ಉಕ್ಕಿ ಬಂದ ದುಃಖವನ್ನು ಕಷ್ಟಪಟ್ಟು ಗಂಟಲಲ್ಲೇ ನುಂಗಿ ಮನೆಯ ಕಡೆ ವೇಗವಾಗಿ ಹೆಜ್ಜೆ ಹಾಕಿದರು. ಬಂದ್ಯಾ? ಯಾಕೋ ತಡ ಆಯ್ತಲ್ಲ. ಮಂಚದ ಮೇಲೆ ಕುಳಿತಿದ್ದ ಕೋದಂಡ ತನ್ನ ಕೋಣೆಯ ಕಡೆ ಬಂದ ಜಾನಕಿಯ ಕಡೆ ನೋಡುತ್ತಾ ಹೇಳಿದ. ಹಾ, ಸ್ವಲ್ಪ ತಡ ಆಯ್ತು. ನಂಜುಂಡೇಶ್ವರನ್ ಗುಡಿಗೆ ಹೋಗಿದ್ದೆ, ಅಲ್ಲಿ ಅಭಿಷೇಕ ಕೊಟ್ಟಿದ್ದೆ, ಹಾಗಾಗಿ ಬರೋದ್ ತಡ ಆಯ್ತು ಎನ್ನುತ್ತಾ, ತಗೊಳ್ಳಿ ಅಲ್ಲಿ ತೀರ್ಥ ಪಂಚಾಮೃತ ತಂದಿದ್ದೀನಿ ಎನ್ನುತ್ತಾ ಉದ್ಧರಣೆಯಿಂದ ತೀರ್ಥ ಕೊಟ್ಟರು ಜಾನಕಿ. ಅಕಾಲ ಮೃತ್ಯುಹರಣಂ, ಸರ್ವೇ ವ್ಯಾಧಿ ನಿವಾರಣಂ, ಸರ್ವ ದುಃಖೋಪಶಮನಂ, ಶ್ರೀ ನಂಜುಂಡೇಶ್ವರ ಪಾದೋದಕಂ ಎಂದು ಹೇಳುತ್ತಾ ತೀರ್ಥ ಸೇವಿಸಿದನು ಕೋದಂಡ. ಜಾನಕಿ ಎಷ್ಟು ಶ್ರದ್ಧೆಯಿಂದ ತೀರ್ಥ ಕೊಟ್ಟರೋ ಅಷ್ಟೇ ಭಕ್ತಿಯಿಂದ ಅದನ್ನು ಸೇವಿಸಿದ ಕೋದಂಡ. ಕಾಲಿಗೆ ಎಣ್ಣೆ ನೀವದ್ನಾ ಭೀ? ಜಿಡ್ಡಿನ ಅಂಶ ಚೂರು ಕೂಡ ಇರದ ಕಾಲಿನ ಕಡೆ ನೋಡುತ್ತಾ ಕೇಳಿದರು ಜಾನಕಿ. ಅಯ್ಯೋ ಬಿಡ್ತಾನ ಅವನು, ಬೆಳಿಗ್ಗೆನೆ ಬಂದು ಮಸಾಜ್ ಮಾಡಿ ಎಳೆ ಬಿಸಿಲಲ್ಲಿ ಕೂರ್ಸಿದ್ದ. ಎಣ್ಣೆ ಎಲ್ಲ ಹೀರ್ಕೊಂಡ್ಮೇಲೆ ಬಿಸಿನೀರ್ ಹಾಕಿ ಕಾಲ್ ಪೂರ್ತಿಯಾಗಿ ತೊಳೆದು ಹೋಗಿದ್ದಾನೆ. ಮಗನ ಮೇಲಿನ ಅಭಿಮಾನ ಮಾತುಗಳಲ್ಲಿ ಎಣಕುತ್ತಿತ್ತು. ಅಂಜಲಿ ಪುಡಿ ಕೊಟ್ಟು ಹೋದ್ಲೇ? ಜಾನಕಿ ಅಲ್ಲೇ ಇದ್ದ ಒಂದಿಷ್ಟು ಮೂಲಿಕೆಗಳನ್ನು ಅರಿಯುತ್ತಲೇ ಕೇಳಿದಳು. ನಿನ್ ಶಿಷ್ಯ ಅವಳು, ನಿನ್ನ ಮಾತು ಮೀರೋದುಂಟೆ? ಕಹಿ ಆಗ್ತಿದೆ ಕಣಮ್ಮ, ಒಂದಿಷ್ಟು ನೀರು ಅಥವಾ ಜೇನುತುಪ್ಪನೋ ಕೊಡು ಅಂದ್ರೆ. ಕೊಟ್ರು ಕೇಳು. ಮಗಳ ಮೇಲೆ ಪುಟ್ಟ ದೂರು. ಪಾಪ, ಅವಳಿಗೇನು ಹೇಳ್ಬೇಡಿ ನೀವು. ನಾನ್ ಹೇಳಿದ್ದಷ್ಟೇನು ಕೇಳಿದೆ ಆ ಹುಡುಗಿ. ಆ ಪುಡಿ ತಗೊಂಡ್ಮೇಲೆ ಕನಿಷ್ಠ ಅರ್ಧ ಗಂಟೆ ಏನೂ ತಿನ್ಬಾರ್ದು, ಮತ್ತೇನು ಕುಡಿಬಾರ್ದು. ಸ್ವಲ್ಪ ಕಷ್ಟ ಆಗುತ್ತೆ, ಇನ್ ಕೆಲವೇ ದಿನಗಳು ಸಹಿಸ್ಕೊಂಡ್ಬಿಡಿ ಅನುನಯಿಸುವ ದನಿಯಲ್ಲಿ ಹೇಳಿದಳು ಜಾನಕಿ.
ಅಯ್ಯೋ, ಸಹಿಸ್ಕೊಳ್ಳೋದೇನ್ ಬಂತು? ನನ್ ಒಳ್ಳೇದಕ್ಕೆ ನೀನ್ ಈ ಕಹಿ ಕೊಡ್ತಾ ಇರೋದು ಅಂತ ನನಗ್ ಗೊತ್ತು. ಅದು ಅಲ್ದೆ ನಾನ್ ನಿನಗ್ ಕೊಟ್ಟಿರೋ ಕಹಿ ಮುಂದೆ ಇದೆಲ್ಲ ಯಾವ ಕಹಿ ಎಂದವನ ದನಿಯಲ್ಲಿ ಪಶ್ಚಾತ್ತಾಪದ ಎಳೆ. ಶ್, ಮಾತ್ ಸಾಕೀಗ. ಸದ್ಯಕ್ಕೆ ಈ ರಸ ಕುಡೀರಿ. ಇನ್ನರ್ಧ ಗಂಟೆ ಬಿಟ್ಟು ಸ್ವಲ್ಪ ವ್ಯಾಯಾಮ ಮಾಡಿ. ಅಷ್ಟೊತ್ತಿಗೆ ಅಜಯ ಬರ್ತಾನೆ, ಅವನೇ ವ್ಯಾಯಾಮ ಮಾಡಿಸ್ತಾನೆ ಎನ್ನುತ್ತಾ ಆಗಷ್ಟೇ ಅರ್ಧ ಮೂಲಿಕೆಯ ರಸದ ಬಟ್ಟಲನ್ನು ಕೋದಂಡನ ಮುಂದೆ ಹಿಡಿದರು ಜಾನಕಿ. ಶರೀರೇ ಜರ್ಜರಿ ಭೂರೆ ವ್ಯಾಧಿಗ್ರಸ್ತೆ ಕಲೇಬರೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ ಎಂದು ಹೇಳುತ್ತಾ ಆ ರಸವನ್ನು ಕುಡಿದನು ಕೋದಂಡ. ಈಗ ಬೇರೆ ಏನು ಯೋಚನೆ ಮಾಡದೆ ಧನ್ವಂತರಿ ಶ್ಲೋಕನ 101 ಸಾರಿ ಜಪ ಮಾಡ್ಬಿಡಿ. ಜಾನಕಿ ಹೇಳಿದಾಗ ಮರು ಮಾತನಾಡದೆ ಅಚ್ಯುತಾನಂತ ಗೋವಿಂದ ವಿಷ್ಣು ನಾರಾಯಣೋ ಅಮೃತ ರೋಗನ್ಮೇ ನಾಶಾಯ ಶೇಷನಾಶೋ ಧನ್ವಂತರಿ ಹರಿ ಆರೋಗ್ಯಂ ದೀರ್ಘಮಾಯುಷ್ಯಂ ಬಲಂ ತೇಜಂ ಧಿಯಂ ಶ್ರೇಯಸ್ವ ಭಕ್ತೇಭ್ಯೋ ಅನುಗ್ರಹಣಂತಂ ವಂದೇ ಧನ್ವಂತರಿಂ ಹರಿ ಎಂದು ಜಾನಕಿ ಹೇಳಿಕೊಟ್ಟ ಧನ್ವಂತರಿ ಮಂತ್ರವನ್ನು ಅವಳು ಹೇಳಿದ ಹಾಗೆಯೇ 101 ಬಾರಿ ಜಪಿಸುತ್ತಾ ಕುಳಿತ ಕೋದಂಡರಾಮ. ಇದಿಷ್ಟನ್ನು ಕೋಣೆಯ ಹೊರಗಡೆಯಿಂದ ನೋಡುತ್ತಾ ಕುಳಿತಿದ್ದ ಅಂಜಲಿಯ ಮನಸ್ಸು 4 ತಿಂಗಳ ಹಿಂದೆ ಸರಿದಿತ್ತು. 15 ದಿನಾನೇ ಆಗೋಗಿದೆ. ಅಪ್ಪಾಜಿ ಸ್ಥಿತಿಲಿ ಏನೂ ಬದಲಾವಣೆ ಇಲ್ಲ. ಇಲ್ಲಿಂದ ಹೊರಟು ಬಿಡೋಣ ಚಾರು, ಇಲ್ಲಿ ಯಾವ ಕೆಲ್ಸಾನೂ ಇಲ್ಲ, ಬೇಸರದಿಂದ ಹೇಳಿದ ಅಜಯ್. ಚಾರು ಎಷ್ಟೇ ಹೇಳಿದರೂ, ಯಶೋದಮ್ಮ ಮತ್ತು ಘನಪಾಠಿಗಳು ಅದೆಷ್ಟೇ ಅಕ್ಕರೆ ತೋರಿದರೂ ತಾನು ಈ ವಂಶಕ್ಕೆ ಸೇರಿದವನಲ್ಲ ಎಂಬ ಕೀಟ ಅವನನ್ನು ಕೊರೆಯುತ್ತಲೇ ಇತ್ತು. ಅಭಿ ಹಾಗೂ ಅಂಜಲಿ ಅವನನ್ನು ತಮ್ಮ ಸ್ವಂತ ಅಣ್ಣನ ಹಾಗೆ ಗೌರವಿಸುತ್ತಿದ್ದರೂ ಅವನ ಮನದಲ್ಲಿ ಬೆಳೆದಿದ್ದ ಪರಕೀಯ ಭಾವನೆ ಅದೇಕೋ ಅವನನ್ನು ಬಿಟ್ಟು ಹೋಗಿರಲೇ ಇಲ್ಲ. ಜಾನಕಿ ಅವರನ್ನು ನೋಡಿದಾಗಲೆಲ್ಲ ತನ್ನ ಅಸ್ತಿತ್ವದಿಂದಲೇ ಅವರ ಬಾಳು ಮೂರಾಬಟ್ಟೆಯಾಗಿದ್ದು ಎಂಬ ನೋವು ಅವನನ್ನು ಕಾಡುತ್ತಿತ್ತು. ಎಲ್ಲಿಗೆ ಹೋಗೋದಜ್ಜು? ಅಸಹಾಯಕ ದನಿಯಲ್ಲಿ ಕೇಳಿದಳು ಚಾರು. ಎಲ್ಲಿಗೆ ಅಂದ್ರೆ ಇನ್ನೆಲ್ಲಿಗೆ? ನಮ್ ದೇಶಕ್ಕೆ ಎಂದ ಅಜಯನ ಕಡೆ ನೋಡಿದ ಚಾರು. ವಾಸ್ತವನ ಒಪ್ಕೋ ಅಜಯ್, ಇದೇ ನಮ್ ದೇಶ, ಅದು ಪರದೇಶ. ನಮ್ಮದಲ್ಲದ ನೆಲದಲ್ಲಿ ಪರದೇಶಗಳ ಹಾಗೆ ಬದುಕೋ ಬದಲು ಇಲ್ಲಿ ನಮ್ಮೋರ್ ಜೊತೆ ಬದುಕೋಣ, ಚಾರು ಹೇಳಿದಾಗ ಅಜಯ್ ಕುಗ್ಗಿದ ದನಿಯಲ್ಲಿ ಇಲ್ಲಿ ನಮ್ಮೋರ್ ಯಾರ್ ಚಾರು ಎಂದ. ಚಾರು ಅಜಯ್ನ ಪಕ್ಕದಲ್ಲಿ ಕುಳಿತು, ಅಜಯ್, ಇಲ್ಲಿರೋದು ನಿನ್ನಪ್ಪ, ನಿನ್ನಜ್ಜ ಅಜ್ಜಿ, ನಿನ್ನ ತಮ್ಮ, ನಿನ್ನ ತಂಗಿ. ಪ್ಲೀಸ್ ಇದನ್ನೊಪ್ಕೋ, ಪ್ರೀತಿಯಿಂದಲೇ ಹೇಳಿದಳು. ಇವರೆಲ್ಲರ ಜೊತೆಲಿ ನಾನು ಅನೈತಿಕ ಸಂಬಂಧದ ಫಲ ಅಂತ ಪದೇ ಪದೇ ನೆನಪಿಸೋ ಆ ನಿನ್ ಜಾನತೆ ಕೂಡ ಇದಾರಲ್ಲ ಚಾರು, ಅವ್ರನ್ನ ನೋಡ್ದಾಗ್ಲೆಲ್ಲ ನನಗೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ಎಂದವನ ಕಣ್ಣಲ್ಲಿ ಸಣ್ಣ ತುಂತುರು. ಅಜಯ್, ಅವರಿಗೆ ನೀನ್ ಯಾವುದೇ ವಿಷಯ ತಿಳಿದಿಲ್ಲ. ಅವ್ರು ಯಾಕೆ ನಿನ್ ಹುಟ್ಟಿನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ? ಸುಮ್ಮನೆ ಇಲ್ದೇ ಇರೋ ಯೋಚನೆ ಮಾಡ್ತೀಯ ನೀನು ಎಂದಾಗ ಅವಳ ಮಾತಿಗೆ ಏನೂ ಉತ್ತರ ಕೊಡದೆ ಅಲ್ಲಿಂದ ಎದ್ದು ಹೊರಟನು. ಸೀದಾ ನಡೆದದ್ದು ಕೋದಂಡ ಇದ್ದ ಕಡೆಗೆ. ಅವನು ಯಾವತ್ತೂ ಜಾನಕಿಯವರ ಜೊತೆಗೆ ನೇರವಾಗಿ ಮಾತನಾಡಿದ್ದೇ ಇಲ್ಲ. ಅಂದೂ ಕೂಡ ಜಾನಕಿ ಜೊತೆಗಿದ್ದ ಅಂಜಲಿಯ ಜೊತೆಯೇ ಮಾತುಕತೆ ಶುರು ಮಾಡಿದ್ದ. ಅಂಜು, ಯಾಕೋ ಅಪ್ಪಾಜಿಗಿಲ್ಲಿ ಹವೆ ಹಿಡಿಸಿದ ಹಾಗಿಲ್ಲ. 15 ದಿನ ಆದ್ರೂ ಚೇತರಿಕೆ ಏನಿಲ್ಲ. ವಾಪಸ್ ಕರ್ಕೊಂಡು ಹೋಗೋದೇ ಒಳ್ಳೇದು ಅನ್ಸುತ್ತೆ. ಮಾತಾಡಿದ್ದು ಅಂಜಲಿಯ ಬಳಿಯೇ ಆದರೂ ವಿಷಯ ತಿಳಿಸಿದ್ದು ಜಾನಕಿಯವರಿಗಾಗಿತ್ತು. ಅಜಯ್, ಇನ್ 48 ಗಂಟೆವರೆಗೂ ಅವಕಾಶ ಕೊಡು. ಅಷ್ಟರಲ್ಲಿ ನಿನ್ನ ಅಪ್ಪನ ಆರೋಗ್ಯದಲ್ಲಿ ಏನೂ ಸುಧಾರಣೆ ಆಗದೆ ಇದ್ರೆ ನೀನ್ ಹೇಳ್ದ ಹಾಗೆ ಇಲ್ಲಿಂದ ಕರ್ಕೊಂಡು ಹೋಗಪ್ಪ ಎಂದರು ಜಾನಕಿ. ನೇರವಾಗಿ ಹೇಳಿದ ಜಾನಕಿಯವರ ಮಾತಿಗೆ ಎದುರಾಡದೆ ಹೋದ ಅಜಯ್. ಆ ಕ್ಷಣದಿಂದಲೇ ಜಾನಕಿ ಮತ್ತು ವಿಧಿಯ ನಡುವೆ ಹೋರಾಟ ಪ್ರಾರಂಭವಾಗಿತ್ತೋ ಏನೋ. ತಮಗೆ ತಿಳಿದ ಎಲ್ಲಾ ಔಷಧ ವಿದ್ಯೆಯ ಪ್ರಯೋಗ ಮಾಡಿದ್ದರು ಜಾನಕಿ. ಅದರ ಫಲ ಮುಂದಿನ 12 ಗಂಟೆಯಲ್ಲಿ ಕೋದಂಡನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿತ್ತು. ಮುಂದಿನ 36 ಗಂಟೆಯಲ್ಲಿ ಒಂದಿಷ್ಟು ಮಾತನಾಡುವ ಹಾಗಾದ ಕೋದಂಡ. ಯಶೋದಮ್ಮ ಸೊಸೆಯ ಋಣ ತೀರಿಸಲು ಮುಂದಿನ ಜನ್ಮದಲ್ಲಿ ಅವಳ ಮಡಿಲ ಮಗುವಾಗುವ ಮಾತನಾಡಿದರೆ ಘನಪಾಠಿಗಳು ಜಾನಕಿಯ ತಲೆ ಮೇಲೆ ಕೈಯಿಟ್ಟು ಮನದುಂಬಿ ಆಶೀರ್ವಾದ ಮಾಡಿದ್ದರು. ದಯವಿಟ್ಟು ನಿನ್ಮೇಲೆ ನೀವಿಲ್ಲಿಗೆ ಬರಬೇಡಿ. ಸ್ವಲ್ಪ ಮಾತನಾಡುವ ಹಾಗಾದಾಗ ಜೊತೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಜಾನಕಿಯನ್ನು ಕಂಡು ಹೇಳಿದ ಕೋದಂಡ. ಜಾನಕಿಯ ಕೈಲಿದ್ದ ಔಷಧಿಯ ಬಟ್ಟಲು ನೆಲ ಸೇರಿತ್ತು. ನಿಮ್ಮನ್ನ ಇಲ್ಲಿ ನೋಡ್ತಾ ಇದ್ರೆ ನಾನು ಪ್ರತಿ ಕ್ಷಣವೂ ಈ ಜೀವನ
ನೀವ್ ಕೊಟ್ಟಿರೋ ಭಿಕ್ಷೆ ಅನ್ಸ್ಬಿಡುತ್ತೆ. ಉಸಿರು ಭಾರವಾಗ್ಬಿಡುತ್ತೆ. ಈ ಕ್ಷಣವೇ ದೇಹನ ತೊರೆಯೋ ಮನ್ಸಾಗುತ್ತೆ. ಆದ್ರೆ ನನ್ ತಾಯಿ ಸಲುವಾಗಾದ್ರೂ ನಾನು ಇನ್ನೊಂದಿಷ್ಟು ದಿನ ಬದುಕಲೇಬೇಕು. ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನ ದೃಷ್ಟಿಯಿಂದ ದೂರ ಇದ್ದುಬಿಡಿ. ಕಣ್ಣೀರು ತುಂಬಿಕೊಂಡು ಕೇಳಿಕೊಂಡ ಕೋದಂಡ. ತಾಳಿ ಕಟ್ಟಿದ ಗಂಡ ಇಷ್ಟು ವರ್ಷ ಕಳೆದ ಮೇಲೆ ಕಣ್ಣೆದುರಿಗೆ ಬಂದರೂ ತನ್ನನ್ನು ಕಣ್ಣೆದುರಿನಿಂದ ದೂರ ಹೋಗುವಂತೂ ಕೇಳಿಕೊಂಡಾಗ ಜಾನಕಿಯ ಮನಸ್ಥಿತಿ ಹೇಗಿರಬಹುದು? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.